ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಮಗ ಡಾಕ್ಟರ್ ಆಗಿಲ್ವಲ್ಲ ಅಂತ ನಮ್ಮ ಅವ್ವ ಕೊರ್ಗಂಗ್ ಆಗ್ಬಾರ್ದು. ಈ ದಿನ ನಮ್ಮ ತೆಂಗೆ ಮಕ್ಕ ಟೇಲ್ಸ್ ಹಾಕಿರೋ ನೆಲ ಥರ ಪಳಪಳ ಅಂತಿತ್ತು. ಈಗ ಕಿತ್ತೋಗಿರೋ ಟಾರ್ ರಸ್ತೆ ಹಂಗೆ ಆಗ್ಬಿಟ್ಟದಲ್ಲಪ್ಪು. ನನ್ನ ಮಕ್ಕ ನೋಡ್ಕೊಂಡು ಆಟೋ ಒಂದು ಕೊರಗಬೇಡ ಕಣಣ್ಣ. ಸೂರ್ಯನಿಗೆ ಗ್ರಹಣ ಹಿಡಿತೈತೆ ಅಂದ್ಮ್ಯಾಕೆ ನಾನು ಯಾವ ಲೆಕ್ಕ? ಹ್ಞೂ ಕಣ್ತಂಗ್ಯವ, ಸರಿಯಾಗಿ ಹೇಳ್ದೆ. ಮುತ್ನಂತ ಮಾತು. ಆದರೆ ಗ್ರಹಣ ಬಿಟ್ಮ್ಯಾಕೆ ಯಾರ್ಯಾರು ಗ್ರಾಚಾರ ಬಿಡಿಸ್ತೀನಿ ಅಂತ ನೋಡ್ತಾಳೆ. ಬುಡಕ್ಕಿಲ್ಲ ಅವಳನ್ನ. ನನ್ನ ಅಟ್ಟಿಯಿಂದಲೇ ನನ್ನ ಮಗನ್ನ ಅಟ್ಟೋಂಗ್ ಮಾಡಿರೋ ಐಶ್ವರ್ಯನ ನಾನು ಬುಡಕ್ಕಿಲ್ಲ. ಅವಳನ್ನ ಹಂಗೆ ಇಡಿಯಾಗಿ ನುಂಗಿ ಆಪೋಸ್ನೆ ತಗೋಬಿಡ್ತೀನಿ. ಅತ್ತೆ, ನಿಮ್ಮ ಸಿಟ್ಟು, ಸೆಡವು, ಸ್ವಾಭಿಮಾನ ಇದೆಲ್ಲ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಜ ಹೇಳ, ನಿಮ್ಮ ಮಾತು ತಪ್ಪು ಅಂತ ನನಗೆ ಅನ್ನಿಸ್ತಿಲ್ಲ. ನೀವು ಇಲ್ಲಿವರೆಗೂ ಏನೇನು ಆಡಿದಿರೋ, ಏನೇನು ಮಾಡಿದಿರೋ ಅದ್ಯಾವುದು ತಪ್ಪಲ್ಲ ಅಂತಾನೆ ನಾನು ಹೇಳ್ತೀನಿ, ಸರಿನಾ? ಅತ್ತೆ, ಖಂಡಿತವಾಗ್ಲೂ ನನ್ನ ಉದ್ದೇಶ ನಿಮ್ಮನ್ನ ದ್ವೇಷಿಸೋದಾಗ್ಲಿ ನೋಯಿಸೋದಾಗ್ಲಿ ಅಲ್ಲ. ನಿಮ್ಮನ್ನ ಬದಲಾಯಿಸ್ಬೇಕು. ಹೌದು, ಬದಲಾಯಿಸ್ಬೇಕು. ಪ್ರತಿಯೊಬ್ಬರಲ್ಲೂ ಒಳ್ಳೆತನ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿರೋ ಒಳ್ಳೆತನನ ನಾನು ಹೊರಗೆ ತರಬೇಕು. ನಿಮ್ಮಲ್ಲಿ ನಿಜವಾದ ಅತ್ತೆನ ಕಾಣಬೇಕು. ಅತ್ತೆ ಅಲ್ಲ, ತಾಯಿನ ನೋಡಬೇಕು. ಅತ್ತೆ, ನೀವು ಮಹೇಶಂಗೆ ಮಾತ್ರ ಅಲ್ಲ, ನನಗೂ ನನ್ನ ಗಂಡಂಗೂ ನಿಜವಾದ ತಾಯಿ ಆಗಬೇಕು ಅನ್ನೋದೇ ನನ್ನ ಆಸೆ. ಹಾಗೇನಾದ್ರೂ ನೀವು ನಿಜವಾಗ್ಲೂ ಬದಲಾದ್ರೆ ಈ ಮನೆಯಲ್ಲಿ ನಿಜವಾದ ರಾಣಿ ಥರನೇ ಮೆರಿಬೋದು. ನೀವೇನಾದ್ರೂ ಮನ್ಸು ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನನ್ನ ಗಂಡನ ಹತ್ರ ಮಾತಾಡಿ ಮತ್ತೆ ನಿಮ್ಮ ಮಗ ಮನೆಗೆ ವಾಪಸ್ ಬರೋ ಹಾಗೆ ಮಾಡ್ತೀನಿ. ಹಾಗಂತ ನಾನು ಭಾಷೆ ಕೊಡ್ತೀನಿ. ಹಸುವಾಯ್ತು ಅಂತ ಹುಲಿ ಕಾಗೆ ಸಾಯ ತಕ್ಕೊಳಕ್ಕಿಲ್ಲ. ಅದು ಮಾತು ಹೆಂಗದೆ ಮಾತು. ಅದು ನಮ್ಮ ತೆಂಗ್ಯವ. ನಾನು ನನ್ನ ಮಗನ್ನ ನನ್ನ ಅಟ್ಟಿ ಒಳಗೆ ಕರ್ಕೊಳಕ್ಕೆ ನಿಂತಾವ್ ಕೈ ಒಡ್ಬೇಕಾ? ಅಂತ ಗತಿ ಏನೋ ಬಂದಿಲ್ಲ ನನ್ಗೆ. ಅತ್ತೆ, ಮಾತಾಡ್ಬೇಡ. ಉಸಿರೆತ್ತದೆ ಕೇಳಿಸ್ಕ. ನಾನು ನನ್ನ ಮಗ ಮಹೇಶನ್ನ ಬ್ಯಾಡವೇ ಬ್ಯಾಡ ಅಂತ ನನ್ನ ಹೊಟ್ಟೆ ಒಳಗಿಂದ ಆಚೆ ತರಲಿಲ್ಲ. ಈ ಭೂಮಿ ಮ್ಯಾಕೆ ತಂದವಳಿಗೆ ತಿರ್ಗಾ ಅವನನ್ನ ಈ ಅಟ್ಟಿ ಒಳಗೆ ಕರ್ಕೊಂಬರಕ್ಕೆ ನಾನು ಯೋಚನೆ ಮಾಡ್ಬೇಕಾ? ಅದಕ್ಕೆ ನಾನು ನಿನ್ನ ಸಹಾಯ ತಗೋಬೇಕಾ? ಅತ್ತೆ, ಕಿವಿ ಕೇಳಿಸ್ದೇ ಇರೋರ್ಗೆ ಸನ್ನೆ ಮೂಲಕ ಅರ್ಥ ಮಾಡಿಸ್ಬೋದು, ಆದ್ರೆ ಕಿವಿ ಮುಚ್ಕೊಳ್ಳೋರ್ಗೆ ಏನ್ ಮಾಡಿದ್ರು ಅರ್ಥ ಮಾಡ್ಸಕ್ಕಾಗಲ್ಲ. ಇದು ಕಣ್ಲ ನನ್ ಸೊಸೆ. ನಾನು ಏನೇ ಹೇಳಿದ್ರು ನೀವು ಅದನ್ನ ತಪ್ಪಾಗೆ ತಿಳ್ಕೊತಾ ಇದ್ದೀರಾ. ನಾನು ಏನ್ ಮಾಡ್ಲಿ? ಆದ್ರೂ ನೀವು ಬದಲಾಗ್ತೀರಾ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಏನಾಗುತ್ತೋ ನೋಡೋಣ. ಗೌಡ್ರೆ, ಏನಿದು ಚೇಷ್ಟೆ? ಅಯ್ಯೋ, ನಾನೆಲ್ಲಿ ಚೇಷ್ಟೆ ಮಾಡಿದೆ? ಇವಾಗ ನೀವೇ ನನ್ನ ದಾರಿಗೆ ಅಡ್ಡ ಬರ್ತಿರೋದು. ಸರಿ, ಹಾಗಿದ್ರೆ ನೀವು ಸುಮ್ಮನೆ ನಿಂತ್ಕೊಳ್ಳಿ, ನಾನೇ ಬಳಸ್ಕೊಂಡು ಹೋಗ್ತೀನಿ. ಏನಿವತ್ತು ಗೌಡ್ರು ತುಂಬಾ ಒಳ್ಳೆ ಮೂಡಲ್ಲಿರೋ ಹಾಗಿದೆ. ಏನು
ಐಶು ಮೇಡಮ್ ಅವ್ರ ಜೊತೆ ತುಂಟಾಟ ಆಡಬೇಕು ಅನ್ನಿಸ್ತಿದ್ಯೋ ಅಥವಾ ತರಲೆ ಮಾಡಬೇಕು ಅನ್ನಿಸ್ತಿದ್ಯೋ? ಅಯ್ಯಯ್ಯೋ ಇಲ್ಲಪ್ಪ, ನಾನು ಯಾಕೆ ತರಲೆ ಮಾಡಿ ಮೇಡಮ್ ಅವ್ರ ತವ ಕಿವಿ ಹಿಂಡಿಸ್ಕೊಳ್ಳಿ. ಇಲ್ಲ ಇಲ್ಲ. ಸರಿ, ನೀವೀಗ ಮಾಡಿರೋದಕ್ಕೆ ಕಿವಿ ಹಿಂಡಲ್ಲ, ಕಿನ್ನೆ ಹಿಂಡ್ತೀನಿ. ಖುಷಿನಾ? ಐಸು ಮೇಡಮ್ ಅವರೇ, ಜಾಸ್ತಿ ಮಾತಾಡ್ಬೇಡಿ, ಬನ್ನಿ. ಅಯ್ಯೋ ಐಸು ಮೇಡಮ್ ಅವರೇ, ಇದ್ಯಾಕವ್ವ ನನ್ನ ನೋಡಿ ಗಾಂಭೀರ್ಯ ತೋರಿಸ್ಬೇಕು? ಯಾವಾಗಲೂ ನೀನು ಹೀಗೆ ನಗ್ನಗ್ತಾ ಇರಬೇಕು ಕಣವ. ಈ ಮಗಿ ಮಕ್ಕದಾಗಿರೋ ನಗೆನ ಕಿತ್ಕೊಳ್ಳೋದು ತರವಲ್ಲ ಮಾದೇಶ್ವರ. ಅಯ್ಯೋ ಮಾವ, ಇದ್ಯಾಕೆ ಇದ್ದಕ್ಕಿದ್ದಂಗೆ ಇಂಥ ಮಾತಾಡ್ತಿದ್ದೀರಾ? ಜೀವನದಲ್ಲಿ ಎಂಥ ಹೋರಾಟ ಬಂದರೂ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ. ನಾನು ಯಾವಾಗಲೂ ಹಿಂಗೆ ಇರ್ತೀನಿ ಮಾವ. ನೀನಿರ್ತೀಯ ಕಣವ, ಆದರೆ ಈ ಮನೆಯಲ್ಲಿರೋ ಆ ತಾಟ್ಗಿತ್ತಿ ನಿನ್ನನ್ನು ಹಾಗಿರೋದಕ್ಕೆ ಬಿಡ್ಬೇಕಲ್ಲ. ಮಾವ ಅದ ನೀ ಸುಮ್ಕಿರವ, ಎಲ್ಲ ಗೊತ್ತದೆ. ನಾನು ಒಳ್ಳೆ ಕಣ್ಣಿಂದ ನೋಡಿದ ಮಾತ್ರಕ್ಕೆ ಎಲ್ಲ ಒಳ್ಳೇದಾಯ್ತದ? ಕಣ್ಣು ಬಿಟ್ಟು ನೆಟ್ಟಿಗೆ ನೋಡ್ಬೇಕು ಕಣವ, ಆಗ ಗೊತ್ತಾಗ್ತದೆ. ಕೆಲವು ಸಾರಿ ಕಲ್ಲನ್ನ ಕಬ್ಬಣ ಇದ್ದಂಗೆ ಅದೇ ಅಂತ ಹೇಳ್ತೀವಿ, ಹಂಗಂದು ಮಾತ್ರಕ್ಕೆ ಅದು ಕಬ್ಬಣ ಆಯ್ತದ? ಒಟ್ಟು ಗುಣ ಸುಟ್ಟರು ಹೋಗಕ್ಕಿಲ್ಲ ಕಣವ. ಅಂತಾದ್ರಾಗೆ ನೀನು ಅವಳನ್ನ ಬದಲಾಯಿಸ್ತೀನಿ ಅಂತ ಹೇಳ್ತೀಯಲ್ಲ, ಆಗದೆ ಮಾವ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ ಅಂತ ದೊಡ್ಡೋರು ಹಾಡಿರೋದು ಕೇಳಿಲ್ವಾ? ಅಯ್ಯೋ, ಅದೆಲ್ಲ ಸಂದಾಗದೆ ಕಣವ. ಆದರೆ ಈಗಿನ ಕಾಲದಾಗೆ ಹಂಗೆ ನಡ್ಕೊಳ್ಳೋರು ಎಲ್ಲವರೇ ನಿಮ್ಮತ್ತೆ ಎಂಥವಳು ಅಂತ ನಂಗೆ ಗೊತ್ತದೆ ಕಣವ. ಅದನ್ನು ನಾನು ಅನುಭವಿಸಿದ್ದೀನಿ. ನೀನು ಸರ್ಪದ ಬಾಲವ ತುಳಿದ್ಬಿಟ್ಟಿದೀಯ, ಈಗ ಅದು ನಿನ್ನ ಕಚ್ಚದೆ ಬಿಟ್ಟದೆ ಅಲ್ಲ ಕಣವ. ಅವಳ ಮಗ ಮಹೇಶನ್ನ ಮನೆಯಿಂದ ಆಚೆ ಹಾಕ್ಸಿದ್ಯಾ ಅನ್ನಕ್ಕೆ ಅವಳು ನಿನ್ನನ್ನು ಜೀವಂತವಾಗಿ ಇರಾಕಿ ಬಿಡ್ತಾಳೆ. ಅದೇ ಅದಕ್ಕೆ ಕಣವ, ನನಗೆ ಯಾವುದಕ್ಕೂ ನೀನು ಹುಷಾರಾಗಿರ್ಬೇಕವ್ವ. ಮಾವ, ಈ ಘಳಿಗೆಗಿದ್ದು ಇನ್ನೊಂದು ಘಳಿಗೆಗೆ ಇಲ್ಲ ಅನ್ನಿಸ್ಕೊಳ್ಳೋ ಈ ಜೀವದ ಮೇಲೆ ನಾವು ತುಂಬ ಆಸೆ ಇಟ್ಕೋಬಾರ್ದು. ಸಾವು ಅನ್ನೋದು ಯಾರಿಗೆ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ಅದನ್ನ ವಿಧಿ ಅಂತಾರೆ. ಏನೇ ಆದರೂ ನಾನು ಮಾತ್ರ ಬದುಕಿರೋವರೆಗೂ ನನ್ನ ನಂಬಿಕೆನ ಕಳ್ಕೊಳ್ಳೋದಿಲ್ಲ, ಹಾಗೆ ಹೋರಾಟನೂ ಬಿಡೋದಿಲ್ಲ. ಯಾಕೆ ಕೊಡ್ರೆ ಇಷ್ಟೊತ್ತು ಖುಷಿ ಖುಷಿಯಾಗಿದ್ರಿ, ಇದ್ದಕ್ಕಿದ್ದಂಗೆ ಯಾಕೆ ಅಪ್ಸೆಟ್ ಆಗ್ಬಿಟ್ಟಿದ್ದೀರಾ? ಅದಂಗೆ ಅಲ್ವಾ ಐಸು ಮೇಡಮ್ ಅವರೇ, ನಾನು ಇಷ್ಟೊತ್ತು ನಿಮ್ಮ ಜೊತೆ ಸಂತೋಷವಾಗಿದ್ನಲ್ಲ, ಆಗ ನಂಗೆ ಏನು ಅನಿಸ್ತು ಗೊತ್ತಾ? ಇದು ನ್ಯಾಯನ ಅನ್ನಿಸ್ತು. ಗೌಡ್ರೆ, ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ? ನೀವು ಮಾಡಿರೋದು ನ್ಯಾಯವಾಗೇ ಇದೆ. ಯಾರೇ ತಪ್ಪು ಮಾಡಿರ್ಲಿ, ಬರೀ ಪಶ್ಚಾತ್ತಾಪ ಪಟ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತನೂ ಆಗ್ಬೇಕು, ಆಗ್ಲೇ ಅದಕ್ಕೆ ಫಲ ಸಿಗೋದು. ಅದೇನೋ ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ಅವರೇ. ಒಟ್ನಾಗೆ ನಮ್ಮ ಮಟ್ಟಿಲಿ ಹಿಂಗೆಲ್ಲ ಆಗಬಾರ್ದಾಗಿತ್ತು. ನನ್ನ ತಮ್ಮ ನನಗೆ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ಹಾಗೆ ಗೌಡ್ರೆ, ನಾವು ತುಂಬ ನಂಬಿರೋರು, ನಾವು ತುಂಬ ಪ್ರೀತಿಸೋರೆ ನಮಗೆ ಮೋಸ ಮಾಡೋದಕ್ಕೆ ಸಾಧ್ಯ. ನಮಗೆ ತುಂಬ ಹತ್ರ ಆಗಿರೋರೆ
ನಮಗೆ ನಂಬಿಕೆ ದ್ರೋಹ ಮಾಡೋದಕ್ಕೆ ಸಾಧ್ಯ. ಸ್ವಾರ್ಥನೇ ಮುಖ್ಯ ಆದಾಗ ತಂಗಿನೂ ಇಲ್ಲ, ತಮ್ಮನೂ ಇಲ್ಲ, ತಾಯಿನೂ ಇಲ್ಲ, ಎಲ್ಲ ಒಂದೇ ಥರ ಗೌಡ್ರೆ. ಐಸು ಮೇಡಮ್ ಅವರೇ, ನೀವು ಯಾಕೋ ಮಾತಾಡ್ತಾ ನಮ್ಮ ಮಗುನ ಮೇಲೆ ಅನುಮಾನ ಪಟ್ಟಂಗಿತ್ತು. ಅಯ್ಯೋ ಇಲ್ಲಪ್ಪ, ನಾನು ಹಾಗೆ ಹೇಳಿಲ್ಲ ಗೌಡ್ರೆ. ಇಲ್ಲ ಬಿಡಿ, ನೀವು ಸುಮ್ಕೆ ಹಂಗೆಲ್ಲ ಮಾತಾಡೋರಲ್ಲ. ನನ್ನ ತಮ್ಮನ ವಿಚಾರನೇ ಮುಂದೆ ಇಟ್ಕೊಂಡು ಬೇರೆ ಏನೋ ಮಾತಾಡಕ್ಕೆ ಹೊಂಟಿದ್ರಿ. ಆ ಮಾತು ಅಲ್ಲಿ ಗಂಟನೂ ಬಂದಿತ್ತು. ಆದರೆ ನಿಮ್ಗೊಂದು ಗೊತ್ತಿಲ್ಲ ಮೇಡಮ್ ಅವರೇ, ತಮ್ಮಯ್ಯ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಅವ್ವ ಸಾನೆ ಸಂಕಟ ಪಡ್ತಾವಳೆ. ಅದು ಅಲ್ಲದೆ ಅವಳನ್ನೊಂದು ಮಾತು ಕೇಳ್ದೆ ಅವನ್ನ ಅಡ್ಡಿಯಿಂದ ಆಚೆ ಹಾಕ್ಬಿಟ್ಟೆ. ಈಗ ಇನ್ನೂ ಅದೆಷ್ಟು ಸಂಕಟ ಪಡ್ತಾವಳೋ ಏನೋ. ಅವಳಿಗೆ ಮುಖ ಕೊಟ್ಟು ಮಾತಾಡೋಕ್ಕೂ ಆಯ್ತಾ ಇಲ್ಲ ನನಗೆ. ಗೌಡ್ರೆ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ಅತ್ತೆ ನೋವು ನನಗೆ ಅರ್ಥ ಆಗುತ್ತೆ. ಅದು ಸರಿ ಹೋಗಬೇಕು ಅಂದರೆ ಈಗಿರೋದು ಒಂದೇ ದಾರಿ. ನಾನು ಹೇಳ್ದಾಗ ಮಾಡ್ತೀರಾ? ಬನ್ನಿ ಬನ್ನಿ ನನ್ನ ಜೊತೆ ಬನ್ನಿ. ನೋಡಿ ಅತ್ತೆ, ನಿಮ್ಮ ಮಗ ಹೇಗೆ ಆಡ್ತಿದ್ದಾರೆ ಅಂತ. ಇವ್ರಿಗೆ ಇವ್ರ ತಮ್ಮನ್ನ ಮನೆಯಿಂದ ಆಚೆ ಹಾಕಿರೋದು ತುಂಬಾ ದುಃಖ ಆಗ್ತಿದೆಯಂತೆ. ಇದು ತಪ್ಪಲ್ವಾ? ನೀವು ಒಳ್ಳೇದಕ್ಕೆ ತಾನೇ ಇವ್ರು ಹಾಗೆ ಮಾಡಿದ್ದು. ಆಯ್ತತ್ತೆ, ನೀವು ನನಗೆ ಏನೇನು ಹೇಳಿದ್ರು ಅದನ್ನೆಲ್ಲ ನಾನು ಇವ್ರಿಗೆ ಹೇಳಾಯ್ತು. ನನ್ನ ಮಗ ನನಗೆ ಮೋಸ ಮಾಡಿಬಿಟ್ಟ, ಅವನ ತಪ್ಪಿಗೆ ಸರಿಯಾದ ಶಿಕ್ಷೆ ಆಯಿತು. ಈಗಾದರೂ ಅವನು ಬುದ್ಧಿ ಬರಲಿ. ಪಾಪ ರಂಗೇಗೌಡ ತನ್ನ ತಮ್ಮಂಗೆ ಹೀಗೆ ಶಿಕ್ಷೆ ಕೊಟ್ಬಿಟ್ನಲ್ಲ ಅಂತ ಅದು ಎಷ್ಟು ಕೊರಗ್ತಿರ್ತಾನೋ ಏನೋ ಅಂತ ನೀವು ಹೇಳಲಿಲ್ವಾ? ಅಯ್ಯೋ ಬಿಡಿ, ಇವ್ರಿಗೆ ನನ್ನ ಮಾತು ಮೇಲೆ ನಂಬಿಕೆನೇ ಇಲ್ಲ. ಈಗ ನೀವೇ ಅದೇನೇನು ಹೇಳ್ತಿರೋ ಹೇಳ್ಬಿಡಿ. ಅವ ನಿಜವಾಗ್ಲೂ ಹೇಳ್ತೀನಿ ಕಣವ, ನಿನ್ನ ಹೊಟ್ಟೆನ ಗುಟ್ಟಿ ಬುದ್ಧಿ ಕಲಿದೆ ತಮ್ಮಯ್ಯ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ನನ್ಗೆ ಸಾನೆ ಸಂಕಟ ಆಗೋಯ್ತು. ಆ ಸಂಕಟ ಸಿಟ್ಟು ನೆತ್ತಿಗೇರಿ ಅವ್ನ ಬುದ್ಧಿ ಕಲೀಲಿ ಅಂತ ನಾನೇ ಅಡ್ಡಿಯಿಂದ ಹೊರಗಾಕ್ದೆ. ಅದು ನಿನ್ನ ಸಂಕಟ ಏನು ಅನ್ನೋದನ್ನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಕಣವ. ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ ಮಗ, ಎದ್ದಳು ಮ್ಯಾಕೆ ಎದ್ದಳು. ನೀನೇನು ತೆಪ್ಪು ಮಾಡಿಲ್ಲ ಕಣಪ್ಪ. ನನಗೇನು ಬೇಸರ ಇಲ್ಲ. ಆದರೆ ನೋಡಿದ್ರ ನಾನು ಹೇಳಿಲ್ವಾ ನಿಮ್ಮ ತಾಯಿ ಹೀಗೆ ಹೇಳ್ತಾರೆ ಅಂತ? ಈಗ ನಿಮ್ಮ ಮನ್ಸಿಗೆ ಸಮಾಧಾನ ಆಯ್ತಾ? ಕಣವ, ಈಗ ನನ್ನ ಮನ್ಸಿಗೆ ಸಮಾಧಾನ ಆಯಿತು. ಎಲ್ಲಿ ನೀನು ನನ್ನ ಬಗ್ಗೆ ತೆಪ್ಪಾಗಿ ತಿಳ್ಕೊಂಬಿಟ್ಯೋ ಅಂತ ಸ್ಯಾನೆ ಎದುರ್ಕೊಂಬಿಟ್ಟಿದ್ದೆ. ಇಲ್ಲ ಕಣಪ್ಪ, ನಿನ್ನ ಸಂಕಟ ಏನು ಅನ್ನೋದು ನನಗೂ ಅರ್ಥ ಆಗ್ತೈತೆ. ಹಿಂಗೆಲ್ಲ ಮಾಡ್ಬಿಟ್ಟಲ್ಲ ಅಂತ ನೀನು ಬೇಸರ ಮಾಡ್ಕೋಬೇಡ ಮಗ. ಜೀವನದಾಗೆ ಯಾರು ತೆಪ್ಪು ಮಾಡೋಕ್ಕಿಲ್ಲ ಹೇಳು, ಎಲ್ಲರೂ ಮಾಡ್ತಾರೆ. ಹಾಗೆ ನಮ್ಮ ಮಹೇಶನು ತೆಪ್ಪು ಮಾಡಿಬಿಟ್ಟವನೆ. ಆ ಮಗ ತಪ್ಪು ಮಾಡಿದ್ದನ್ನ ತಿದ್ದೋಕೆ ಈ ಮಗ ಇದ್ದಾರೆ ಅಂದಮೇಲೆ ನಿಮಗೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ಅತ್ತೆ? ಅವ ನನಗೆ ಸಾನೆ ಸಂತೋಷ ಆಯಿತು ಕಣವ. ನೀನೇನು ಯೋಚನೆ ಮಾಡಬೇಡ. ತಮ್ಮಯ್ಯ 4 ದಿನ ಬೆವರು ಸುರಿಸಿ ಗ್ಯಾಮೆ ಮಾಡ್ಕೊಂಡಿರ್ಲಿ ಬಿಡು. ಆಗ ಅವನು ಕಷ್ಟ ಸುಖ ಏನು ಅನ್ನೋದು ಗೊತ್ತಾಯ್ತದೆ, ಎಲ್ಲಿ ಹೆಂಗಿರ್ಬೇಕು ಅಂತ ಬುದ್ಧಿನೂ ಬರ್ತದೆ. ಅವನ್ನ ಸರಿ ಮಾಡಕ್ಕೆ ನಾನಿದ್ದೀನಿ ಕಣವ. ಅವನು ನಿನಗೆ ತಕ್ಕ ಮಗ ಅನ್ನೋಂಗೆ ಮಾಡೋದು ನನ್ನ ಜವಾಬ್ದಾರಿ. ಆಯ್ತಾ? ಈಗ ನಿಮಗೆ ಸಮಾಧಾನ ಆಯ್ತಾ? ಈಗಲಾದ್ರೂ ನಗ್ನಗ್ತಾ ಮುಂದಿನ ಕೆಲಸ ನೋಡಿವ್ರಂತೆ. ಬನ್ನಿ. ಏ ಅಣ್ಣ, ಇದ್ಯಾಕೆ ಹಿಂಗೆ ಒಳ್ಳೆ ಅಯ್ಯೋ ಪಾಪ ಅನ್ನೋರಂಗೆ ನನ್ನ ನೋಡ್ತಿದ್ಯಲ್ಲ? ನಾನು ಯಾಕೆ ತಂಗ್ಯವ ಹಂಗೆ ನೋಡ್ಲಿ? ಹೀಗೆವ ಅದೇನೋ ಸುಂಟ್ರ ಗಾಳಿ ಎಬ್ಬಿಸ್ತೀನಿ ಅಂತ ಹೇಳ್ತಿದ್ದಲ್ಲ, ಅದೇನು ಸುಂಟ್ರ ಗಾಳಿ ಎಬ್ಸು. ನಿಮ್ಮ ಜೊತೆಗೆ ನಾನು ಇದ್ದೇನು. ಮಾಡ್ತೀನಣ್ಣ, ಮಾಡೇ ಮಾಡ್ತೀನಿ. ಈ ಅಟ್ಟಿನಾಗೆ ನಾನು ಸುಂಟ್ರ ಗಾಳಿ ಆಗದೆ ಯಾವಳು ಬಂದು ಸುಂಟ್ರ ಗಾಳಿ ಆದಳು?
ಯಾರವ ನೀನು? ಯಾರು ಬೇಕಿತ್ತು? ರಂಗೇಗೌಡರು ಬೇಕಿತ್ತು. ರಂಗೇಗೌಡರು ಬೇಕಿತ್ತಾ? ಯಾಕೋ? ನ್ಯಾಯ ಬೇಕಿತ್ತು. ನ್ಯಾಯವ? ಅಲ್ಲವಾ, ಯಾರು ನೀನು? ನೀವ್ಯಾರು? ಇವರು ರಂಗೇಗೌಡ್ರ ತಾಯಿ ಕಣವ. ನಾನು ರಂಗೇಗೌಡನ ಸ್ವಾದಮಾವ. ಅಯ್ಯಯ್ಯ, ಹೇಳ. ನಂಗೆ ನಿಮ್ಮ ಆಶೀರ್ವಾದ ಬೇಕಿತ್ತು. ಶರಣಾರ್ಥಿ ಅಂತ ಎಟ್ಟಿಗೆ ಬಂದವ್ರಿಗೆ ಈ ಎಟ್ಟಿನಾಗೆ ತಣ್ಣಗೆ ಹಾಲು ಮಜ್ಜಿಗೆ ಸಿಕ್ಕೇ ಸಿಗ್ತದೆ. ಏನಾಗಬೇಕಾಗಿತ್ತವ? ನನ್ನ ಮಗನ ಕೊಟ್ಟೆ ಏನು ಮಾತಾಡ್ಬೇಕಿತ್ತು ನೀನು? ಅದು ನಾನು ನಿಮ್ಮ ಹತ್ರ ಅಣ್ಣ, ಹೇಳವ. ಅಯ್ಯೋ ಗೌಡ್ರೆ, ಇದ್ಯಾಕೆ ಇದ್ದಕ್ಕಿದ್ದಂಗೆ ಗಾಡಿ ಹೆಂಗೆಂಗೋ ಹೋಗ್ತಾ ಇದೆ? ಐಸು ಮೇಡಮ್ ಅವರೇ, ನೀವು ಹಿಂಗೆ ಕುಂತಿದ್ರೆ ನನಗೆ ನೋಡಿದ್ಮೇಲೆ ಹೋಯ್ತಾ ಇರಂಗೆ ಅನ್ನಿಸ್ತಾ ಇದೆ. ಅಯ್ಯೋ ಗೌಡ್ರೆ, ನಾನು ಅದನ್ನೇ ಹೇಳಿದ್ದು. ನೀವ್ ಹೀಗೆ ಹೋಗ್ತಾ ಇದ್ರೆ ಮೋಡದ ಮೇಲೆ ಹೋಗೋ ತರ ಅನ್ನಿಸ್ತಾ ಇದೆ. ಮೊದಲು ರೋಡಿಗೆ ಬನ್ನಿ. ಸರಿ ಸರಿ. ಐಸು ಮೇಡಮ್ ಅವರೇ, ಆದರೂ ಒಂದು 2-3 ದಿವಸದಿಂದ ನೀವು ಯಾಕೋ ಸ್ಯಾನೆ ಬದಲಾಗಿದ್ದೀರಾ? ಬದಲಾಗಿದ್ದೀನಾ? ಸರಿ, ಹಾಗಿದ್ರೆ ನಾ ಮೊದ್ಲಿನ ಹಾಗೆ ಆಗ್ತೀನಿ ಬಿಡಿ. ಅಯ್ಯೋ ಇಲ್ಲ ಇಲ್ಲ, ನೀವು ಹಿಂಗೆ ಇರಿ. ನೀವು ಹಿಂಗಿದ್ರೇನೆ ಸಂದ. ನೀವು ಹಿಂಗೆ ಯಾವಾಗಲೂ ಖುಷಿಯಾಗಿರಿ. ನಾನು ಖುಷಿಯಾಗಿರ್ತೀನಿ. ಹೌದು ಗೌಡ್ರೆ, ನೀವು ಹೀಗೆ ಖುಷಿಯಾಗಿರ್ಬೇಕು. ನಿಮ್ಮನ್ನು ಹೀಗೆ ಖುಷಿಯಾಗಿಟ್ಟಿದ್ರೇನೆ ನಾನು ಗೆಲ್ಲೋದಕ್ಕೆ ಸಾಧ್ಯ. ಇಷ್ಟು ದಿವಸ ನಾನು ತಪ್ಪು ಮಾಡ್ತಿದ್ದೆ. ನನ್ನ ಯುದ್ಧನ ನಾನೇ ಮಾಡ್ತಿದ್ದೆ. ನಿಮ್ಮಂಥ ಕತ್ತಿ ಕೈಯಲ್ಲೇ ಇದ್ರೂ ಅದನ್ನ ಪಕ್ಕಕ್ಕಿಟ್ಟು ಬರೀಗೈಯಲ್ಲಿ ಗುದ್ದಾಡ್ತಿದ್ದೆ. ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಗೌಡ್ರೆ. ಬಾಣ ಬಿಡೋನು ಅರ್ಜುನನೇ ಆದರೂ ಹಿಂದೆ ಇದ್ದಿದ್ದು ಶ್ರೀಕೃಷ್ಣ. ಧರ್ಮಯುದ್ಧ ಅಂದರೆ ಹಾಗೆ ಇರಬೇಕು ಗೌಡ್ರೆ. ಏಯ್, ಏನು ತಿಳ್ಕೊಂಡಿದ್ಯಾ ನೀನು? ಇದೆಲ್ಲ ಹುಡುಗಾಟ ದಿಸಿ ಅಲ್ಲ. ನೀನು ಇಲ್ಲಿಗೆ ಬಂದು ಹಿಂಗೆಲ್ಲ ಹೇಳ್ತಾ ಇರೋದು ಏನಾರು ನಮ್ಮ ರಂಗೇಗೌಡನಿಗೆ ಗೊತ್ತಾದ್ರೆ ನಿನಗೆ ಉಳುಗಾಲ ಇಲ್ಲ. ಹೊಂಟಾಗಿಲ್ಲಿಂದ. ಇಲ್ಲ ಇಲ್ಲ, ನಂಗೆ ನ್ಯಾಯ ಬೇಕು. ನೀವೇ ನಂಗೆ ನ್ಯಾಯ ಕೊಡಿಸ್ಬೇಕು. ನೋಡು, ನಿಂಗಿನ್ನೂ ನಮ್ಮ ರಂಗೇಗೌಡನ ಬಗ್ಗೆ ಗೊತ್ತಿಲ್ಲ. ಅವನಿಗೆ ಏನಾರ ಇಸ್ಸಿಯಾಗಿ ಗೊತ್ತಾದ್ರೆ ನಿನ್ನ ಬೂದಿನೂ ಸಿಗದೆ ಇರೋವಂಗೆ ಸುಟ್ಟಾಕ್ಬಿಡ್ತಾನೆ. ನಡಿ ಮಗ, ಹೀಗೆ ಬರ್ತಿದ್ಯಲ್ಲ, ಬಾ ಬಾ. ಇದ್ಯಾಕವ ಎಲ್ಲೋ ಹೊಂಟಂಗದೆ? ಇವ್ರು ಯಾರು? ಇವಳು ಅದೇ ಕಣ್ಮಗ, ಹಿಂಗೆ ಅಟ್ಟಿ ತಗ ಬಂದಿದ್ಲು. ಅಯ್ಯೋ, ಇದ್ಯಾಕೆ ಮಾವ ಗೊತ್ತಾಗ್ಲಿಲ್ವಾ? ನಾನು ಇಂದು. ಅದ್ ಹೇಗೆ ಗೊತ್ತಾಗತ್ತೆ ಹೇಳಿ? ನಾನು ತುಂಬಾ ಚಿಕ್ಕವಳು ನಿಮ್ಮನ್ನು ನೋಡಿದಾಗ, ಅಲ್ವಾ ಅತ್ತೆ? ಅಯ್ಯೋ, ಇದ್ಯಾಕೆ ಹೀಗೆ ನೋಡ್ತಾ ನಿಂತ್ಬಿಟ್ರಿ? ನೀವೇ ಹೇಳಿ ಅತ್ತೆ, ಮಾವಂಗ್ ನನ್ನ ಪರಿಚಯ ಮಾಡಿಸ್ಕೊಡಿ. ಅಯ್ಯೋ, ಅದನ್ನು ನಾನೇ ಹೇಳ್ತೀನಿ ಬಿಡಿ. ಮಾವ, ನಾನು ಯಾರು ಗೊತ್ತಾ? ನಮ್ಮ ಅತ್ತೆಗೆ ಹಿರಿಯಕ್ಕ ಎಲ್ಚನಹಳ್ಳಿ ಶಾಂತಮ್ಮ ಅಂತಿದ್ರಲ್ಲ, ಅವ್ರ ಹಿರಿ ಮಗಳು ಪದ್ದಕ್ಕನ ಉಪ್ಪಲ್ಗೆರೆ ಅಪ್ಪಾಜಿಗೌಡ್ರ ಮನೆ ತಂದ್ಕೊಂಡಿದ್ರು. ಅದೇ ಅವ್ರ 2ನೇ ಮಗ ಶೇಖರಂಗ್ ತಂದ್ಕೊಂಡಿದ್ದು. ಈ ಶೇಖರ ನನ್ನ ಅಕ್ಕ ಇದ್ದಾರಲ್ಲ, ಅವರು ಮತ್ತೆ ನಮ್ಮಮ್ಮ ಇಬ್ರು ವಾರ್ಗಿನಲ್ಲಿ ಊರ್ಗಿಚ್ಚಿರು. ಅಂದ್ರೆ ಉಪ್ಪೂರ್ ಶಿವರಾಮಣ್ಣನ ಮನೆಗೆ ಇವ್ರು ಸೊಸೆಯಾಗಿ ಹೋದ್ರಲ್ಲ, ಅದೇ ಮನೆಗೆ ಶಿವರಾಮಣ್ಣನ 2ನೇ ಮಗ ವಿರೂಪಾಕ್ಷನ್ನ ನಮ್ಮಮ್ಮ ಮದುವೆ ಆಗಿತ್ತು.
ಅಂದ್ರೆ ಕಾಂಚನಕ್ಕ ವಾರ್ಗೆನಲ್ಲಿ ನನಗೆ ಅತ್ತೆ ಆಗ್ಬೇಕು. ಚಿಕ್ಕವಳಿದ್ದಾಗ ಎಲ್ಲರ ಥರ ನಾನು ಕಾಂಚನಕ್ಕನ ಅಕ್ಕ ಅಂತ ಕರಿತಿದ್ದೆ. ಈಗ ಅತ್ತೆ ಅಂತ ಮರ್ಯಾದೆಯಾಗಿ ಕರಿತಾ ಇದ್ದೀನಿ ಅಷ್ಟೇ. ಅಯ್ಯೋ, ಅರ್ಥ ಆಗ್ಲಿಲ್ವಾ? ಅತ್ತೆ, ನನಗೂ ನಿಮಗೂ ಏನ್ ಸಂಬಂಧ ಅಂತ ನೀವೇ ಬಿಡಿಸಿ ಹೇಳಿ. ಅಯ್ಯೋ ಬೇಡ ಬೇಡ, ಏನು ಬೇಡ. ಈಗ ಬಂದಾಯ್ತಲ್ಲ, ನಮ್ಮ ಅವನ ಜೊತೆ ಮಾತಾಡಿದ್ದಾಯ್ತಲ್ಲ, ಅಷ್ಟು ಸಾಕ್ಬಿಡಿ. ಏನು ಬಂದಿದ್ದು? ಅದೇ ಹೋದ ತಿಂಗಳು ನಮ್ಮ ಅಪ್ಪ ಏನು ತೀರ್ಕೊಂಡ್ರು. ನಮ್ಮವ್ವ ನಾನು ಚಿಕ್ಕವಳಿದ್ದಾಗಲೇ ತೀರ್ಕೊಂಡಿದ್ರು. ಹಾಗೆಲ್ಲ ನಮ್ಮ ಕಾಂಚನತೆನೇ ನಾನು ಚೆನ್ನಾಗಿ ನೋಡ್ಕೊಂಡಿದ್ದು. 2 ವರ್ಷ ನಾನು ಅವ್ರ ಮಡ್ಲಲ್ಲೇ ಬೆಳೆದಿದ್ದು. ನನಗಿದೆಲ್ಲ ಗೊತ್ತಾಯ್ತೇನೆ ಇಲ್ವಲ್ಲ. ಅಲ್ಲ, ಈ ಹುಡುಗಿ ನೋಡಿ ನೆನಪೇ ಗೊತ್ತಿಲ್ಲಪ್ಪ ನನಗೆ. ಅಯ್ಯೋ, ಅದೇನಾದ್ರೂ ಇರ್ಲಿ, ನಮ್ಮ ಅತ್ತೆ ಕಡೆ ಹುಡುಗಿ ಪಾಪ ಮನೆಗೆ ಬಂದಿದ್ದಾಳೆ, ಸಂತೋಷ. ಅತ್ತೆ ನೋಡ್ಕೊಂಡು ಹೋಗಕ್ ಬಂದೇನಮ್ಮ. ಹ್ಞೂ ಅಕ್ಕ, ಭಾಳ ದಿವಸ ಆಗಿತ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಇವತ್ತೇ ಹೊರಡ್ತೀನಿ ಅಂದೆ, ಆದರೆ ಅತ್ತೆ ಅದೆಲ್ಲ ಬೇಡ, ಬರೋದು ಬಂದಿದೀಯಾ, ಇನ್ನೂ 1 ವಾರ ಇದ್ದೋಗು ಅಂತ ಹೇಳ್ತಾನೆ ಇದ್ದಾರೆ. ಸರಿ, ಮತ್ತೆ ಅವ್ರು ಹೇಳಿದ್ಮೇಲೆ ಮುಗ್ದೇ ಹೋಯ್ತು. ಈ ಮನೆಯಲ್ಲಿ ಅವ್ರ ಮಾತಿಗೆ ರಂಗೇಗೌಡ್ರೆ ಎದುರು ಮಾತಾಡಲ್ಲ. ಅಂಥದ್ರಲ್ಲಿ ನೀನ್ ಮಾತಾಡೋಕ್ಕಾಗುತ್ತೇನಮ್ಮ, ಅಲ್ವಾ ಗೌಡ್ರೆ? ಹೌದೌದು, ಅವ್ವ ಹೇಳಿದ್ಮೇಲೆ ಮುಗೀತು ನೋಡು. ನೀನು ಇಲ್ಲೇ 1 ವಾರ ಇದ್ದು ಅವ್ವ ಪಿರುತಿಯಿಂದ ಯಾವಾಗ ಕಳ್ಸ್ಕೊಡ್ತಾಳೋ ಅವಾಗ ಹೋಗು. ಅಲ್ಲ, ಅದು ಮಾತಾಡಂಗಿಲ್ಲ. ನಮ್ಮ ಅವ್ವ ಹೇಳಿದ್ಮೇಲೆ ಮುಗೀತು ಅನ್ನಲ್ಲ. ನೀವೀಗ ನಡೀರಿ, ಕೈಕಾಲು ತಳ್ಕೊಂಡು ಊಟಕ್ಕೆ ನಡೀರಿ.